ಅವತ್ತು ನಿಜವಾಗಿ ಏನಾಯ್ತು? ಆವತ್ತು ಅಂತ ಹೇಳಿದರೆ ನನ್ನ ಮಗಳು ಹೋದ ಟೈಮಿಗೆ ಅಲ್ವಾ, ಹೌದು. ಕಾಣಾದ ಸಮಯದಲ್ಲಿ ಏನು ನಮಗೆ ಗೊತ್ತಾಗದು. ಸಾಯಂಕಾಲ ಮಗಳು ಬರದ ಇರುವಾಗ ನಮಗೆ ಎಲ್ಲಿ ಹೋಗದೊಂದು ಹೋಗಿ ಕೇಳುವಾಗ ಅವಳು ಪತ್ತೆ ಇಲ್ಲ. ಧರ್ಮಸ್ಥಳಕ್ಕೆ ಬಸ್ಸಿನಲ್ಲಿ ಬಂದದ್ದು ಕೆಲವರೆಲ್ಲ ಕೇಳ್ತಾರೆ. ಬಸ್ಸಿನಲ್ಲಿ ಇಳಿದು ನೋಡಿದಂತೆ ನನ್ನ ಭಾವ, ಇಲ್ಲಿ ದಿವಾಕರ್ ಅಂತ ಕೇಳಿ ಒಬ್ಬ, ಅವರು ಅಲ್ಲಿಂದ ಎಲ್ಲಿಗೆ ಹೋಗಿದ್ದಂದು ಗೊತ್ತಿಲ್ಲ. ಒಬ್ಬ ಅವಳ ಒಟ್ಟಿಗೆ ಸರೋಜನೆಯಿಂದ ಒಬ್ಬಳಿದ್ದು, ಅವಳ ಒಟ್ಟಿಗೆ ಅಲ್ಲಿ ಇತ್ತು. ಮಮ್ಮಿಯಿಂದ ಕೇಳುವ ಒಬ್ಬಳು ಇದ್ದು, ಇಬ್ಬರು ಕೂಡಿಕೊಂಡೆ ಇಲ್ಲಿ ತನಕ ಬಂತದ್ದು. ಸ್ಕೂಲ್ ಡೇ ಆಗುವಾಗ ಅಲ್ಲಿ ಇವರು ಮತ್ತಿಗೆಡುವ ಹಾಗೆ ಏನೋ ಮಾಡಿದೆ, ಊಟ ಮಾಡಲಿಲ್ಲ, ಅದನ್ನು ಮತ್ತಿಗೆಟ್ಟು ಬಿದ್ದಿದೆ ಎಂದು ಕೇಳಿ ಅವರು ಕೇಳ್ತಾರೆ. ಆದರೂ ಕೂಡ ಅದು ಸರಿಯಲ್ಲ. ಅವರು ಕುಡಿಯಲಿಕ್ಕೆ ಏನಾದರೂ ಕೊಡುವಾಗ ಅದರಲ್ಲಿ ಏನಾದರೂ ಇರ್ಬೋದು, ಅವಳು ಮತ್ತಿಗೆಡುವ ಇದೇ ಇಲ್ಲ. ಹಾಗೆ ಅವರು ಪ್ರಕಾಶ್ ಚಂದ್ರನ ಅಡಿಕೆ ಒಂದು ಡಾಕ್ಟರ್ ಅಡಿಕೆ ತೆಕ್ಕೊಂಡು ಹೇಗೆಯೋ ಅಲ್ಲಿ ಕೊಂಡೋಗಿದೆ. ಹೌದು, ಅಲ್ಲೇ ಹೋಗಿ ಅಲ್ಲಿ ಇವರು ಊಟ ಏನು ಮಾಡದೆ ಇಲ್ಲಿ ಶಾಲೆಗೆ ಕಾಲೇಜಿಗೆ ಬಂದಿದೆ, ಅವಳು ಮತ್ತಿಗೆಟ್ಟು ಬಿದ್ದಿದೆ, ಅದಕ್ಕೆ ನಾವು ಕರ್ಕೊಂಡು ಬಂದದಂದು ಹೇಳಿದೆ. ಅದಕ್ಕೇನು ಮಾಡಬೇಕು, ಅದು ಇಂಜೆಕ್ಷನ್ ಏನಾದರೂ ಅದಕ್ಕೆ ಇದು ಮಾತಾಡುವಾಗ ಮಾಡಲಿ ಅಂತ ಅವರು ಇಂಜೆಕ್ಷನ್ ಕೊಟ್ಟಿದ್ದಂತೆ. ಅನಂತರ ಅವರು ಇಬ್ಬರು ಕೂಡಿ ಬಸ್ಸಿನಲ್ಲಿ ಕೂತು ಧರ್ಮಸ್ಥಳಕ್ಕೆ ಬಂದದ್ದು. ಅಲ್ಲಿಂದ ಎಲ್ಲಿ ಹೋಗೋದು ಗೊತ್ತಿಲ್ಲ. ಹುಡುಕಲಿಕ್ಕೆ ಹೋಗುವಾಗ ಇಲ್ಲಿ ನನ್ನ ಮಗನನ್ನು ಕರೆದು, ಅಲ್ಲಿ ಧರ್ಮಸ್ಥಳ ಕಾಲೇಜಿನಿಂದ ನನ್ನ ಮಗಳು ಬರಲಿಲ್ಲ, ಅಲ್ಲಿ ಎಲ್ಲಿ ಹೋಗಿದ್ದು ಗೊತ್ತಿಲ್ಲ, ಅದು ಹುಡುಕಪ್ಪ ಹುಡುಕು, ಎಲ್ಲಿಯಾದರೂ ಹೋಗು ಹುಡುಕು, ನಮಗೇನು ಗೊತ್ತು ಇದು ಹೇಳಿದೆ. ಅವರ ಸಂಬಂಧಿ ಇವರ ಹೆಗಡೆಯವರ ಮಾತೆ ಅದು. ಯಾರ ಹತ್ರ ಹೇಳುವಾಗಲೂ ಸೇನರು ಅವರು ಇದಲ್ಲ, ಅವರ ಹತ್ರ ಹೇಳಿ ಕಳಿಸಿದ್ದಾನೆ ನನ್ನ ಹತ್ರ, ಈಗ ಕೇಳಿ ಅಂತ. ಹಾಗಿರ್ಬೋದು, ನಾನು ನೋಡಲಿಲ್ಲ. ಆಗ ನಮಗೆ ಎಲ್ಲಿ ಹೋಗಿದೆ ಈಗ ಬರಬೇಕತ್ತ, ಬರಲಿಲ್ಲ. ಮರು ದಿವಸ ಕೂಡ ಹುಡುಕಲಿಕ್ಕೆ ಹೋಗಿದ್ದೆ, ಗೊತ್ತಾಗಲಿಲ್ಲ ಎಲ್ಲಿ ಹೋಗಿದ್ದಂತೆ. ಅಲ್ಲಿ ತನಕ ಬಂದ ಗೊತ್ತೇ. ಅವರು ಕೊಂಡೋಗಿ ನನ್ನ ತಂಗಿ ಅವರು ಇಲ್ಲಿ ಇತ್ತು, ಅವರು ಈಗ ಇಲ್ಲಿಯಲ್ಲ, ಆಚೆ ಸ್ವಲ್ಪ ಮನೆ ದೂರ. ಅವಳ ನಮಗೆ ವಿರೋಧವಾಗಿದ್ದದ್ದು. ಅದರಲ್ಲಿ ಇಲ್ಲಿ ನಾರಾಯಣ ಅಂತ ಕೇಳಿ ಒಬ್ಬನಿದ್ದಾನೆ, ಅದು ನನ್ನ ಹೆಂಡತಿಯ ತಮ್ಮ. ಇಲ್ಲಿ ಎಲ್ಲ ಕೂಡಿ ನೋಡುವಾಗ ಅವರ ಕೈವಾಡ ಇಲ್ಲದೆ ನನ್ನ ಮಗಳು ಎಲ್ಲಿ ಹೋಗಲಿಲ್ಲ ಅಂತ ನನಗೆ ಗೊತ್ತಾಗಿದೆ. ಯಾರು ಕೇಳಲಿಲ್ಲ. ಅಲ್ಲಿ ಹೇಳಿದರೆ ಮತ್ತೆ ಹೇಳ್ತಾರೆ, ಹುಡುಕು ಅಂತ ಕೇಳಿದೆ. ಹುಡುಕಲಿಕ್ಕೆ ಎಲ್ಲಿ ಹುಡುಕುವುದು, ಕೇರಳಕ್ಕೆ ಹೋಗಿ ಹುಡುಕಲಿಕ್ಕೆ ಹೇಳಿದೆ. ಅವರಾಗಿ ಅಲ್ಲ, ಅವರ ಮಾತೆ ನಮಗೆ ತಿಳಿಸಿದೆ. ಅಲ್ಲಿ ತನಕ ಇತ್ತು. ಮತ್ತೆ ನಮಗೆ ಗೊತ್ತಾದದು 1:22ಕ್ಕೆ ಹೋಗಿ, ಎಷ್ಟು ಸಮಯ ಹತ್ರ 22ಕ್ಕೆ ಸ್ಕೂಲ್ ಡೇ, 56 ದಿನ ಕಳೆದು ಹೊಳೆಯಲ್ಲಿ ಹೆಣ ಉಂಟು ಅಂತ ಕೇಳಿ ಪೊಲೀಸಿನವರು ಬರುವಾಗ ಬಂದು ಹೇಳುವಾಗ ನಮಗೆ ಗೊತ್ತಾಗ, ಅವರು ನನ್ನನ್ನು ಕರ್ಕೊಂಡೋಗಿ ಅಲ್ಲಿ ಹೋಗಿದೆ. ಯಾವ ಹೊಳೆ? ಹಾಂ, ಯಾವ ಹೊಳೆ? ಯಾವ ಹೊಳೆ? ಯಾವುದು? ನದಿ ಯಾವುದು? ನದಿಯ ಹೊಳೆ. ಯಾವುದು ನದಿ ಯಾವುದು? ನದಿಯ ಹೊಳೆ ಅಲ್ಲಲ್ಲ, ನದಿಯ ಹೊಳೆ ಅದು. ಕುದ್ರಾಯ ಆದರೂ ಕೂಡ ನದಿಯ ಹೊಳೆ. ಇಲ್ಲಿ ಅಲ್ಲ, ಅಲ್ಲಿಯ? ಇಲ್ಲಿ ಇದಲ್ಲ,
ಅಲ್ಲಿ ಹೊಳೆ ಹೌದು ಸಂಘ ಉಂಟಲ್ಲಿ ಕೆಳಗೆ. ಅಲ್ಲಿಂದ ಒಂದೂವರೆ ಫರ್ಲಾಂಗ್ ಇರ್ಬೋದು, 1.5-2 ಫರ್ಲಾಂಗ್ ಇರ್ತದೆ. ಆ ಹೆಣ ಇತ್ತ ಜಾಗಕ್ಕೆ 1-2 ಫರ್ಲಾಂಗ್ ದೂರ. ಆಗ ನಮಗೆ ಗೊತ್ತಾಯ್ತು. ಆವತ್ತು ಪೊಲೀಸ್ನವರು ಬಂದು, ಡಾಕ್ಟರ್ ಬಂದು ಎಲ್ಲ ಮಾಡಿ ಸ್ವಲ್ಪ ಒಂದು ಕೋಣೆಯಲ್ಲಿ ಇಷ್ಟು ತೆಗಿಲಿಕ್ಕೆ ಸಿಕ್ಕಿದ್ದು. ಅದು ನಾವು ತಗೊಂಡು ಬಂದೆ, ತಿರ್ಗಾ ಮಾಡಿದೆ. ಮತ್ತೆ ಯಾವುದು ಗೊತ್ತಿಲ್ಲ. ನಿಮ್ಗೆ ಏನ್ ಅನ್ಸುತ್ತೆ, ಯಾರು ಮಾಡಿರ್ಬೋದು ಅನ್ಸುತ್ತೆ? ಯಾರು ಮಾಡಿದ್ದು ಅನ್ಸುತ್ತೆ ನಿಮ್ಗೆ? ಯಾರ ಮೇಲೆ ಸಂಶಯ ಇದೆ? ಸಂಶಯ ಯಾರೆಂದು ಹೇಳ್ಬೇಕು. ಅವಳು ಕಾಲೇಜಿನಿಂದ ಬಂದವಳು ಆವತ್ತಲ್ಲ, ಈಗ ಹೇಳ್ತಾಯಿತ್ತು. ಅವರಿಬ್ಬರಿದ್ದಲ್ಲ ಅಂದ್ಕೊಳ್ಳಿ, ಒಂದು ಮಮ್ಮಿ, ಒಂದು ಸರೋಜಿನಿ. ಕಾಲೇಜ್ ಸ್ಕೂಲೇ ಇತ್ತು ಆವತ್ತು, ಅವರ ಒಟ್ಟಿಗೆ ಇತ್ತಲ್ಲ ಅಂತ ಕೆಲವರೆಲ್ಲ ಹೇಳ್ತಾ. ಆದರೆ ಅವಳಲ್ಲದೆ ನನ್ನ ಮಗಳನ್ನು ಪರಿಚಯ ಮಾಡಿಕೊಂಡು ಅವಳು ಸುಮಾರು ಸಮಯದಿಂದ ಒಟ್ಟಿಗೆ ಸೇರಿಸಿದೆ. ನಾವು ಅವಳು ಮಾತಾಡ್ಬೋದಲ್ಲ, ಮಾತಾಡಲಿಕ್ಕೆ ಇರಲಿಲ್ಲ. ಮಗಳು ಶಾಲೆಗೆ ಹೋಗುವ ಸಮಯದಲ್ಲಿ ಅವಳು ಬಂದು ಅವಳಿಗೆ ಮಾತುಗಾಡಿ ಪ್ರೀತಿ ಮಾಡಿ ಕರ್ಕೊಂಡು ಹೋಗಿದ್ದರು. ಹಾಗೆ ಅದನ್ನು ಮಾತಾ ಗೊತ್ತು. ಆದರೆ ಅವ ಕೊಂಡು ಹೋಗೋದು ನಾನು ನೋಡಲಿಲ್ಲ. ಒಂದು ಜನ ನಮಗೆ ಕೇಳಿದೆ, ಇಷ್ಟು ಬೆಚ್ಚಿನಲ್ಲಿ ಬಂದು ಅಲ್ಲಿ ಇಳಿಯುತ್ತಾ ನೋಡಿದೆ ಅಂತ ಹೇಳಿ. ನನ್ನ ಭಾವ ಇದಾಗರ ಅಂತ ಕೇಳಿದೆ. ಅವರಲ್ಲಿಗೆ ಮಣಿಪಾಲಕ್ಕೆ ಎಲ್ಲಿ ಹೋಗಿ ಬಂದು ಬೆಚ್ಚಿನಲ್ಲಿ ಬಂದು, ಅದೇ ಬೆಚ್ಚಿನಲ್ಲಿ ಇಬ್ಬರು ಉಜಿರಿಯಿಂದ ಹತ್ತಿ ಇಲ್ಲಿಗೆ ಬಂದು ಇಳಿದೆ. ನೀವು ಆ ಟೈಮಲ್ಲಿ ಯಾರ ಸಂಶಯದ ಮೇಲೆ ಕಂಪ್ಲೇಂಟ್ ಕೊಡ್ಲಿಲ್ವಾ? ಇಲ್ಲ. ಯಾರ ಮೇಲೆ? ಕಾಣ ಆಗಿದೆ, ಅದು ಹುಡುಕು, ಈಗ ಕೇಸು ಕೊಡಬೇಡ ಅಂತ ಕೇಳಿದ್ರು. ಯಾರು? ಒಂದು ಧರ್ಮಸ್ಥಳದ ಪೈಕಿನಿಂದ ಹೆಗಡೇರು ಕೇಳುವ ಹಾಗೆ ಮತ್ತೊಬ್ಬರು ಬಂದು ಕೇಳುವುದು, ಕೇಸಿಗೆ ಬಿಡಬೇಡ ಅವರು ಕೇಳಿದಂತ ಕೇಳಿ. ಅದ ಹಾಂ, ನನ್ನ ಮಗನ ಹತ್ರ ಹೇಳಿ ಕೇಸು ಈಗ ಕೊಡಬೇಡ, ನನಗಳಿಗೆ ಹೇಳಿದೆ ನನ್ನ ಮಗನ ಹತ್ರ, ಈಗ ಕೇಸು ಕೊಡಬೇಡ ನೀನು ಹುಡುಕು ಅಂತ ಕೇಳಿದಂತೆ. ಕೇರಳದಲ್ಲಿ ಆದರೂ ಕೂಡ, ನಿಮ್ಮ ಊರು ಕೇರಳ ಅಲ್ಲ, ಅಲ್ಲಿ ಆದರೂ ಕೂಡ ಹುಡುಕು ಅಂತ ಕೇಳಿದ. ಎಲ್ಲಿ ಹುಡುಕಲಿಕ್ಕೆ ಹೋಗೋದು? ಕೈಯಲ್ಲಿ ಇಟ್ಟುಕೊಂಡು ಹುಡುಕೊಂಡು ಕೇಳಿದರೆ ನಾವು ಎಲ್ಲಿ ಹೋಗಬೇಕು? ನಮಗೆ ದೇವರಿಗೂ ಅವರಿಗೂ ಗೊತ್ತು. ನಮಗೆ ಅಷ್ಟು ಶಕ್ತಿ ಇರಲಿಲ್ಲ, ಜನ ಇರಲಿಲ್ಲ ನಮ್ಮ ಹುಡುಕಲಿಕ್ಕೆ. ತಮ್ಮಂದಿರು ಇದ್ದರೂ ಕೂಡ ಅವರು ಹುಡುಕಲಿಕ್ಕೆ ಹೋಗಲಿಲ್ಲ, ಬರಲಿಲ್ಲ. ಆದರೆ ಅವರೆಲ್ಲ ಅವರ ಬೈಕಿನ ಒಂದು ನಾನು ಕೇಳಿಸಿದೆ. ಈಗಲೂ ಅದನ್ನು ಅದೇ ರೀತಿಯಲ್ಲಿ ಇರ್ತಾರೆ ಅಂತ ಕಾಣ್ತದೆ. ನಾರಾಯಣ ಕೂಡ ಆಚೆ ಇದೆ. ಅವನು ಪೊಲೀಸಿನವರು ಬಂದು ಯಾವುದೋ ಕೇಳುವಾಗ ಅವನ ಒಂದು ಅಟ್ಟಿಯ ಗೊಬ್ಬರ ಹಾಕಿದೆ, ಅದರಲ್ಲಿ ಅಡಗಿಸಿಟ್ಟಿದ್ದೊಂದು ಒಬ್ಬ ಹೇಳಿದೆ. ಅವರನ್ನು ಹಿಡಿದು ಕೊಡುವಾಗ ಅಲ್ಲಲ್ಲ ನನಗೆ ಗೊತ್ತಿಲ್ಲ ನಮಗೆ ಇವರು ಕೇಳಿಯೇ ನಾನು ಕೇಳಿದಂತ ಹೇಳಿದೆ. ಅಷ್ಟು ಗೊತ್ತು. ಎಲೆಕ್ಷನ್ಗೆ ನಿಂತಿದ್ರ ನೀವು? ಹೌದು. ಯಾವಾಗ? ಅದಕ್ಕೆ ಮುಂಚೆನೆ ನಿಂತಿದ್ರಿ? ಹೌದೌದು. ಕಮ್ಯುನಿಸ್ಟ್ ಪಾರ್ಟಿಗೆ ನಾಮಿನೇಷನ್ ಕೊಟ್ಟೆ. ಆದರೆ ಮಗಳು ಸಿಗೋಕ್ ಮೊದಲು, ಮಗಳು ಅಲ್ಲ ಸಾಯುವ ಮುಂಚೆ ಅದೆಲ್ಲ ಆಗಿತ್ತಾ? ಹೌದು,
ಸಾಯೋ ಮುಂಚೆ ಅಲ್ಲ, ಹಾ ಮೊದಲೇ ತಕೊಂಡಾಗಿತ್ತು. ತಗೊಳ್ಬೇಕು, ಅಲ್ಲಾದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ಯಾರು? ಅಲ್ಲಿ ಇದ್ದ ಸಂಬಂಧಿಕರು, ಅವರ ಸಂಬಂಧಿಕರು ಅಥವಾ ಅವರಾಗಿ ಹೇಳಲಿಲ್ಲ, ಹೀಗೆ ಹೇಳ್ತಾರೆ ಅಂತ ಹೇಳಿ ನೀವು ತೆಗುವುದು ಒಳ್ಳೇದು ಅಂತ ಹೇಳಿ ತಕೊಂಡಾಗಿತ್ತು ನೀವು. ಹಾಂ, ತಗೊಂಡಾಯ್ತು. ತಕೊಂಡಾಗಿತ್ತು. ತಗೊಂಡಾಯ್ತು.